ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ. 2026ನೇ ಸಾಲಿನ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3ರ ಗಣಿತ ವಿಷಯದ 3 ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ನಾವೆಲ್ಲರೂ ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಮೊದಲಿಗೆ 25ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಬರಬರ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಪ್ರಶ್ನೆ ಇದೆ. ಸೊ ಮೊದಲಿಗೆ ನಾವು ಇದರ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಇಲ್ಲಿ ನೀವು ಮಧ್ಯಪದ ಹೊಡೆದಾದ್ರೂ ಶೂನ್ಯತೆಯನ್ನು ಕಂಡುಹಿಡಿಬಹುದು ಮತ್ತು ಸೂತ್ರವನ್ನು ಸಹ ಬಳಸಬಹುದು. ಇದು ಯಾಕಂದ್ರೆ ಇದು ಶೋಧಕ ಸೂತ್ರ, ಡೆಲ್ಟಾ ಸೂತ್ರಕ್ಕೆ ನಾವು ಬಿ ಸ್ಕ್ವೇರ್ ಮೈನಸ್ 4ac ಬಳಸೋದ್ರಿಂದ ನಾವು ಈ ಸೂತ್ರವನ್ನು ಶೂನ್ಯತೆ ಕಂಡುಹಿಡಿಯಲಿಕ್ಕೆ ಬಳಸಬಹುದು. ಇಲ್ಲಿ ಎ ಬೆಲೆ 1, ಬಿ ಬೆಲೆ -4, ಸಿ ಬೆಲೆ 3. ಸೊ ಇಲ್ಲಿ ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿದಾಗ ನನಗೆ ಉತ್ತರ ಬರ್ತಾ ಇದೆ ಎಕ್ಸ್ನ ಬೆಲೆ 3, ಎಕ್ಸ್ನ ಬೆಲೆ 1, ಅಂದರೆ ಆಲ್ಫಾ ಬೆಲೆ 3, ಬೀಟಾ ಬೆಲೆ 1. ಈಗ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಶೂನ್ಯತೆ ಕಂಡುಹಿಡಿದಾಯಿತು. ಈಗ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಸೂತ್ರ ಏನಿದೆ, ಶೂನ್ಯತೆಗಳ ಮೊತ್ತ ಅಂದರೆ -b/a, ಗುಣಲಬ್ಧ ಅಂದರೆ c/a. ಸೊ ಬೆಲೆಗಳನ್ನು ಹಾಕಿದಾಗ ಉತ್ತರ 4 ಬರ್ತಾ ಇದೆ, 3 ಬರ್ತಾ ಇದೆ, ಅಂದರೆ ಸಮನಾಗಿ ಬರ್ತಾ ಇದೆ. ಹಾಗಾಗಿ ತಾಳೆ ಆಗುತ್ತಾ ಇದೆ. ಸೊ ಇದಕ್ಕೆ ಅಥವಾ ಪ್ರಶ್ನೆ ಒಂದು ಕೇಳಿದರೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಅವರೇ ಕೊಟ್ಟಿದ್ದಾರೆ, ನೀವು ವರ್ಗ ಬಹುಪದೋಕ್ತಿಯನ್ನು ಬರ್ಕೋಬೇಕು. ಅಂದರೆ ಆಲ್ಫಾ ಪ್ಲಸ್ ಬೀಟಾ -3 ಅಂತ ಕೊಟ್ಟಿದ್ದಾರೆ, ಆಲ್ಫಾ ಬೀಟಾ 2 ಅಂತ ಕೊಟ್ಟಿದ್ದಾರೆ. ಅವುಗಳ ಬಹುಪದೋಕ್ತಿಯನ್ನು ಬರೆಯುವ ಸಾಮಾನ್ಯ ರೂಪದ ಸೂತ್ರ ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಬೆಲೆಯನ್ನು ಹಾಕ್ತಾ ಇದ್ದೀನಿ, ಆಲ್ಫಾ ಬೀಟಾ ಬೆಲೆ ಹಾಕ್ತಾ ಇದ್ದೀನಿ. ಸೊ ನಮಗೆ ಬರ್ತಾ ಇದೆ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಈಗ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಸೇಮ್ ಸೂತ್ರ ವಿಧಾನದಿಂದ ನಾನು ಶೂನ್ಯತೆಗಳನ್ನು ಕಂಡುಹಿಡಿತಾ ಇದ್ದೀನಿ. ಸೊ ಇಲ್ಲಿ ಶೂನ್ಯತೆ ಬರ್ತಾ ಇದೆ ಆಲ್ಫಾ ಬರೋಬರ್ -1, ಬೀಟಾ -3. ನೋಡಿ ಇಲ್ಲಿ ABC ಬೆಲೆಗಳನ್ನು ತಗೋಬೇಕು ಸೂತ್ರದಲ್ಲಿ. ಬಿ ಬೆಲೆ 3 ಇದೆ ನೋಡಿ, ಬಿ ಸ್ಕ್ವೇರ್ ಅಂದರೆ 3ರ ವರ್ಗ, 4ac ಗೊತ್ತಾಯ್ತಾ. ವರ್ಗಮೂಲ ಕಂಡುಹಿಡಿಬಿಟ್ರೆ ನಮಗೆ ಉತ್ತರ ಸಿಗುತ್ತೆ. 26ನೇ ಪ್ರಶ್ನೆ, ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ಹಾಗಾದರೆ ಎ ಬಿ ವ್ಯಕ್ತಿಗಳ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ವಯಸ್ಸನ್ನು ಮಾಡುವಾಗ 3 ರೀತಿ ಬರ್ಕೋಬೇಕು, ಹಿಂದೆ, ಈಗ, ನಂತರ. ಅಂದರೆ ಈ ರೀತಿ ಬರ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಈಗ ಏನು ಮಾತಾಡ್ತಾ ಇದ್ದಾರೆ ಅವರು, ಎ ವ್ಯಕ್ತಿಯ ವಯಸ್ಸು ಬಿ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿಕ್ಕವರು ಯಾರು ಇದರಲ್ಲಿ, ಬಿ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚು ಏದು, ಹಾಗಾಗಿ ಬಿ ಚಿಕ್ಕವನು, ಹಾಗಾಗಿ ಅವನ ವಯಸ್ಸನ್ನು ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಎ ವಯಸ್ಸಿನ ಏನಾಯಿತು, ಎಕ್ಸ್ ಪ್ಲಸ್ 26 ಆಯಿತು. ನಂತರ ಏನು ಮಾಡ್ತಾ ಇದ್ದಾರೆ, 3 ವರ್ಷಗಳ ನಂತರ ಅಂತ ಇದ್ದಾರೆ. ಸೊ ಎಕ್ಸ್ ಪ್ಲಸ್ 26ಕ್ಕೆ 3 ವರ್ಷ ನಂತರ ಏನಾಯಿತು, ಎಕ್ಸ್ ಪ್ಲಸ್ 26 ಪ್ಲಸ್ 3 ಆಯಿತು. ಹಾಗೆ ಇವನಿಗೆ ಎಕ್ಸ್ ವಯಸ್ಸಾಗಿತ್ತು, 3 ವರ್ಷದ ನಂತರ ಎಕ್ಸ್ ಪ್ಲಸ್ 3 ಆಯಿತು. ಸೊ ಇವೆರಡನ್ನ ಗುಣಿಸಿದ್ರೆ ನಮಗೆ ಬರ್ತಾ ಇದೆ ಎಷ್ಟು, 360. ಸೊ ನಾವೀಗಿನ ಗುಣಾಕಾರ ಮಾಡಿದಾಗ ನಮಗೆ ಸಿಗ್ತಾ ಇದೆ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ 273 ಬರೋಬರ್ 0. ಸೊ ಇದನ್ನು ಸೂತ್ರ ವಿಧಾನದಲ್ಲಿ ಬಿಡಿಸಿದಾಗ ನನಗೆ ಬರ್ತಾ ಇದೆ ಇಲ್ಲಿ ಮೈನಸ್ ಸೂತ್ರ ಬರ್ತಾ ಇದೆ, ಹಾಗಾಗಿ ಇದನ್ನು ತಗೊಳ್ಳೋದಿಲ್ಲ, ಪ್ಲಸ್ ಸೂತ್ರ ಬರೋದನ್ನು ತಗೋತೇವೆ. ಎಯ ಈಗಿನ ವಯಸ್ಸು ಎಕ್ಸ್ ಪ್ಲಸ್ 26 ಅಲ್ವಾ, 7 ಪ್ಲಸ್ 26 ಅಂದರೆ 33 ವರ್ಷ. ಹಾಗೆ ಎಕ್ಸ್ನ ವಯಸ್ಸು 7 ವರ್ಷ. ಸೊ ಅಥವಾ ಪ್ರಶ್ನೆ ಒಂದು ಕೇಳಿದರೆ, 2 ಕ್ರಮಾನುಗತ ಬೆಸ ಸಂಖ್ಯೆಗಳ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 290. ಹಾಗಾದರೆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಬೆಸ ಧನ ಪೂರ್ಣಾಂಕಗಳು ಅಂತ ಹೇಳ್ತಾ ಇದ್ದಾರೆ, ಅಂದರೆ ಬೆಸ ಸಂಖ್ಯೆಗಳು ಅದು ಪ್ಲಸ್ ಚಿಹ್ನೆ ಇರಬೇಕು. ಹಾಗಾದರೆ ನಾವು ಹಿಂಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನೋಡಿ, 1, 3, 5, 7 ಇವೆಲ್ಲ ಬೆಸ ಸಂಖ್ಯೆಗಳು. ಹಾಗಾದರೆ ಪ್ರತಿಯೊಂದು ಬೆಸ ಸಂಖ್ಯೆನೂ ಹಿಂದಿನ ಬೆಸ ಸಂಖ್ಯೆಗಿಂತ ಎಷ್ಟು ಜಾಸ್ತಿ ಆಗಿದೆ ನೋಡಿ. 1ನೇ ಬೆಸ ಸಂಖ್ಯೆ 1, ಅದರ ಮುಂದಿನ ಸಂಖ್ಯೆ 2 ಜಾಸ್ತಿ ಆಗಿದೆ. ಹಾಗೆ 3, 2, 5, 2, 7. ಹಾಗೆ ನನಗೆ ಅವ್ರು ಕೊಟ್ಟಿರುವ 2 ಬೆಸ ಸಂಖ್ಯೆಗಳು ಯಾವುದೊಂದು ನನಗೆ ಗೊತ್ತಿಲ್ಲ. ಹಾಗಾಗಿ 1ನೇ ಬೆಸ ಸಂಖ್ಯೆ ಎಕ್ಸ್ ಅಂತ ತಗೊಂಡ್ರೆ ಮುಂದಿನ ಬೆಸ ಸಂಖ್ಯೆ ಎಕ್ಸ್ ಪ್ಲಸ್ 2 ಆಗುತ್ತೆ. ಸೊ ಅವುಗಳ ವರ್ಗಗಳನ್ನು ಅವುಗಳ ವರ್ಗ ಮಾಡಿ ಕೂಡಿಸಿದ್ರೆ 290 ಬರ್ತದೆ. ಸೊ ಅಲ್ಲಿಗೆ ಉತ್ತರ ಬರ್ತಾ ಇದೆ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಬರೋಬರ್ -143 ಬರೋಬರ್ 0. ಸೊ ಇದನ್ನು ಮತ್ತೆ ಸೂತ್ರ ಹಾಕಿ ಕಂಡುಹಿಡಿದಾಗ ನನಗೆ ಬರ್ತಾ ಇದೆ ಬೆಸ ಸಂಖ್ಯೆ 11, ಇನ್ನೊಂದು ಬೆಸ ಸಂಖ್ಯೆ 11 ಪ್ಲಸ್ 2 ಅಂದರೆ 13. ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ, ABC ಒಂದು ಲಂಬಕೋನ ತ್ರಿಭುಜ, ಕೋನ್ BAC ಬರೋಬರ್ 90 ಡಿಗ್ರಿ, AD ಲಂಬ BC ಆದರೆ AB ಸ್ಕ್ವೇರ್ ಬರೋಬರ್ BC ಗುಣಿಸು BD ಎಂದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ.
ಸೊ ನಾವೀಗ ರೇಖಾಗಣಿತದ ಸಮಸ್ಯೆಯನ್ನು ಬಿಡಿಸುವಾಗ ಮೊದಲಿಗೆ ಅವ್ರು ಏನು ಕೊಟ್ಟಿದ್ದಾರಲ್ಲ ಒಂದು ಚಿತ್ರವನ್ನು ಬಿಡಿಸ್ಕೋಬೇಕು. ನೋಡಿ, ಲಂಬಕೋನ ತ್ರಿಭುಜ ABC ಲಂಬಕೋನ ತ್ರಿಭುಜ ಬಿಡಿಸ್ಕೊಂಡೆ. ಆದರೆ ಯಾವ ಕೋನವನ್ನು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅವರು? ಕೋನ್ BAC. ನೋಡಿ, ಮಧ್ಯದಲ್ಲಿ ಯಾವ ಅಕ್ಷರ ಉಂಟಲ್ಲ ಆ ಬಿಂದುವಿನಲ್ಲಿ ಕೋನ ಉಂಟಾಗ್ತಾ ಇದೆ. ಹಾಗಾಗಿ ಎ ಬಿಂದುವಿನಲ್ಲಿ 90 ಡಿಗ್ರಿ ಅಂತ ಬರ್ಕೊಂಡೆ. ಮತ್ತು AD ಲಂಬ BC. ಸೊ ಇಲ್ಲಿ ADಗೆ BCಗೆ AD ಲಂಬವಾಗಿದೆ, ಅದನ್ನು ಬರ್ಕೊಂಡೆ ಅವರು ಹೇಳಿದಾಗೆ. ಹಾಗಾಗಿ ನಾವು ಸಾಧಿಸಬೇಕಾಗಿರೋದೇನು? ಸೊ ದತ್ತ ಮಾಹಿತಿಯಲ್ಲಿ ಬರ್ಕೊಂಡಿದ್ದೀನಿ, ಸಾಧನೀಯದಲ್ಲಿ ಇದನ್ನು ಬರ್ಕೊಂಡಿದ್ದೀನಿ. ಇಲ್ಲಿ ನನಗೆ BC ಮತ್ತು BD ಮತ್ತು ABಗಳು ಬೇಕು. ಹಾಗಾಗಿ BC BD AB ಬರೋದು ಯಾವ್ಯಾವ ತ್ರಿಭುಜಗಳಲ್ಲಿ? ಒಂದು ABC ತ್ರಿಭುಜ, BC ಅಂದರೆ ABC ತ್ರಿಭುಜ ತಗೋಬೇಕಾಯ್ತು. ಹಾಗೆ ಇನ್ನೊಂದು ಚಿಕ್ಕ ತ್ರಿಭುಜ AB ಬರೋದು ಯಾವುದರಲ್ಲಿ? BDA ತ್ರಿಭುಜ. ಹಾಗಾಗಿ ಈ ಎರಡು ತ್ರಿಭುಜಗಳು ಏನಾದರೂ ಸಮರೂಪ ಆಗ್ತಾವ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ಕೋನ್ B ಸಮ ಕೋನ್ B, ಯಾಕಂದರೆ ಉಭಯ ಸಾಮಾನ್ಯ ಕೋನ. ಈ ತ್ರಿಭುಜಕ್ಕೂ ಕೋನ, ದೊಡ್ಡ ತ್ರಿಭುಜಕ್ಕೂ ಕೋನ. ಹಾಗೆ ಕೋನ್ D ಸಮ ಕೋನ್ A, ಎರಡು ಲಂಬ ಕೋನಗಳು, ಹೌದಲ್ವಾ? ದತ್ತ ಮಾಹಿತಿ ಪ್ರಕಾರ. ಹಾಗಾಗಿ ಕೋಕೋ ನಿರ್ಧಾರಕ ಗುಣ ಪ್ರಮೇಯದ ಪ್ರಕಾರ ಇವೆರಡು ಸಮರೂಪ ಆಯಿತು. ಸಮರೂಪ ಆಗಿಬಿಟ್ರೆ ಈಗ ಅನುರೂಪ ಬಾಹುಗಳ ಅನುಪಾತ ಬರೀಬೇಕು. ಅಂದರೆ ಲಂಬಕೋನಕ್ಕೆ ಎದುರಿನ ಬಾಹು, ಈ ಲಂಬಕೋನದ ಎದುರಿನ ಬಾಹು, ಹಾಗೆ ಉಭಯ ಸಾಮಾನ್ಯ ಬಾಹುವಿನ ಎದುರಿನ ಬಾಹು, ಉಭಯ ಸಾಮಾನ್ಯ ಬಾಹುವಿನ ಎದುರಿನ ಬಾಹು, ಈ ರೀತಿ ಅನುಪಾತಗಳನ್ನು ತಗೊಂಡಾಗ 3 ಅನುಪಾತಗಳು ಸಿಗ್ತವೆ. ಅದರಲ್ಲಿ ಈ ಮೊದಲೆರಡು ಅನುಪಾತಗಳನ್ನು ತಗೊಂಡು ಗುಣಾಕಾರ ಮಾಡಿದಾಗ, ಅವರೇ ಗುಣಾಕಾರ ಮಾಡಿದಾಗ ನಮ್ಗೆ ಸಿಗ್ತಾ ಇದೆ AB² ಬರಾಬರ್ BD ಇಂಟು BC. ಸೊ ತ್ರಿಕೋನಮಿತಿಯ ಸಮಸ್ಯೆ sin A ಭಾಗಿಸು 1 - cot A ಪ್ಲಸ್ cos A ಭಾಗಿಸು 1 - tan A ಬರಾಬರ್ sin A ಪ್ಲಸ್ cos A ಎಂದು ಸಾಧಿಸಿ. ಇಲ್ಲಿ ಒಂದು ಸೂಕ್ಷ್ಮವಾಗಿ ನಾವು ನೋಡಬೇಕು. ಇಲ್ಲಿ ಉತ್ತರ sin A cos A ರೂಪದಲ್ಲಿ ಬರಬೇಕು ಅಂದರೆ ನಾವೀಗ sin A cos A ನ ಬದಲಾವಣೆ ಮಾಡೋದು ಬೇಡ. ಆದರೆ cot A tan A ಉಂಟಲ್ಲ, ಇದನ್ನ ಏನಾದರೂ sin A cos A ರೂಪದಲ್ಲಿ ಬರ್ಕೊಳ್ಳಿಕ್ಕಾಗತ್ತಾ ಅಂತ ನೋಡ್ಕೋಬೇಕು. ಹಾಗಾಗಿ ನಾವೀಗ ಏನು ಮಾಡ್ತಾ ಇದ್ದೀನಿ, sin A ಬರ್ಕೊಂಡು ಆ cot A ಅನ್ನು cos ಬೈ sin ಮಾಡ್ಕೋತಾ ಇದ್ದೀನಿ, tan ಅನ್ನು sin ಬೈ cos ಅಂತ ಬರ್ಕೋತಾ ಇದ್ದೀನಿ. ಯಾಕಂದರೆ cot ಅಂದರೆ cos ಬೈ sin, cos ಥೀಟಾ ಭಾಗಿಸು sin ಥೀಟಾ ಅಂದರೆ cot ಥೀಟಾ, sin ಥೀಟಾ ಭಾಗಿಸು cos ಥೀಟಾ ಅಂದರೆ tan ಥೀಟಾ. ಸೊ ಇಲ್ಲಿ ನಾನು ಲಸ ತೆಗೆದು ಸುಲಭ ರೂಪಕ್ಕೆ ತಂದಾಗ ಛೇದದಲ್ಲಿರುವ ಸೈನ್ ಮೇಲ್ಗಡೆ ಹೋಯಿತು, sin ಸ್ಕ್ವೇರ್ ಆಯಿತು. ಇದು cos ಮೇಲ್ಗಡೆ ಹೋಯಿತು, cos ಸ್ಕ್ವೇರ್ ಆಯಿತು. ಭಿನ್ನ ರಾಶಿಯಲ್ಲಿ ಛೇದ ಇದ್ದರೆ ಅದು ಮೇಲ್ಗಡೆ ಅಂಶಕ್ಕೆ ಹೋಗುತ್ತೆ. ಹಾಗಾಗಿ ಇದನ್ನು ಸುಲಭ ರೂಪಕ್ಕೆ ತಂದಾಗ ನನಗೆ ಇಲ್ಲಿ ಮೈನಸ್ ಚಿಹ್ನೆಯನ್ನು ಹೊರಗೆ ತಗೋತಾ ಇದ್ದೀನಿ. ಅಲ್ಲಿಗೆ A² - B² ರೂಪದಲ್ಲಿದೆ. ಹಾಗಾಗಿ A + B A - B ಅಂತ ಬರೆದೆ. ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ನಮ್ಗೆ ಉತ್ತರ ಬರ್ತಾ ಇದೆ sin A ಪ್ಲಸ್ cos A. ಇದಕ್ಕೆ ಅಥವಾ ಪ್ರಶ್ನೆ ಹೊಂದಿದೆ, sin A ಪ್ಲಸ್ cosec A ಹೋಲ್ ಸ್ಕ್ವೇರ್ ಪ್ಲಸ್ cos A ಪ್ಲಸ್ sec A ಹೋಲ್ ಸ್ಕ್ವೇರ್ ಅಂತ. ಸೊ ಇದನ್ನು LHS ಆಗಿ ತಗೊಂಡೆ. ಇಲ್ಲಿ A + B ಹೋಲ್ ಸ್ಕ್ವೇರನ್ನು ಬಳಸ್ತಾ ಇದ್ದೀವಿ. ಸೊ ಮತ್ತು cosec ಸ್ಕ್ವೇರ್ ಇದ್ದಲ್ಲಿ 1 + cot = cosec, 1 + tan = sec ಥೀಟಾ. ಆ ಪ್ರಕಾರ cosec ಸ್ಕ್ವೇರ್ ಇದ್ದನ್ನು 1 + cot ಸ್ಕ್ವೇರ್ ಅಂತ ಬರೆದ್ವಿ. ಹಾಗೆ ಸೆಕೆಂಡ್ ಸ್ಕ್ವೇರ್ ಇದ್ದಲ್ಲಿ 1 + tan ಸ್ಕ್ವೇರ್ ಅಂತ ಬರೆದ್ವಿ. ಹಾಗೆ sin ಸ್ಕ್ವೇರ್ ಥೀಟಾ cos ಸ್ಕ್ವೇರ್ ಥೀಟಾ = 1 ಅಂತ ಬರ್ಕೊಂಡ್ವಿ. ಅಲ್ಲಿ ಆ ರೀತಿ ಸುಲಭ ರೂಪಕ್ಕೆ ತಂದಾಗ ನಮಗೆ ಸಿಗ್ತಾ ಇದೆ 7 + tan ಸ್ಕ್ವೇರ್ A + cot ಸ್ಕ್ವೇರ್. ಸೊ ಇಲ್ಲಿ ಯಾಕೆ ಬರೆದಿದ್ದೀವಿ ಅಂತ ಇಲ್ಲಿ ಕಾರಣಗಳನ್ನು ಬರೆದಾಗಿದೆ. ಎಲ್ಲಿ sin ಸ್ಕ್ವೇರ್ + cos ಸ್ಕ್ವೇರ್ ಇದೆ ಅಲ್ಲಿ 1 ತಗೊಂಡಿದ್ದೇವೆ. ಎಲ್ಲಿ cosec ಸ್ಕ್ವೇರ್ ಇದೆ ಅಲ್ಲಿ 1 + cot ಸ್ಕ್ವೇರ್ ಇದೆ. ಹಾಗೆ ಎಲ್ಲಿ ಸೆಕೆಂಡ್ ಸ್ಕ್ವೇರ್ ಇದೆ ಅಲ್ಲಿ 1 + tan ಸ್ಕ್ವೇರ್ ಇದೆ. ಈ ರೀತಿ ಮಾಡಿ ನಾವು ಬರ್ಕೊಂಡು ಲೆಕ್ಕಗಳನ್ನು ಬಿಡಿಸ್ಬೋದು. ಮುಂದಿನ ಪ್ರಶ್ನೆ, ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾವೀಗ ಏನು ಮಾಡಬೇಕು, ಕೊಟ್ಟ ಕೋಷ್ಟಕದಲ್ಲಿ ಬಹುಲಕ ಇರುವ ಭಾಗವನ್ನು ರೌಂಡ್ ಮಾಡ್ಕೋಬೇಕು. ಇಲ್ಲಿ ಯಾವ ರೀತಿ ರೌಂಡ್ ಮಾಡ್ಕೋಬೇಕು? ಇಲ್ಲಿ ಅತಿ ಹೆಚ್ಚು ಆವೃತ್ತಿ ಇರುವ ಭಾಗ ಯಾವುದು? 9. ಸೊ 9ನ್ನು ರೌಂಡ್ ಮಾಡ್ಕೋತಾ ಇದ್ದೀನಿ. ರೌಂಡ್ ಮಾಡಿಕೊಂಡು ಈ 9ರ ಮೇಲ್ಗಡೆ ಇರೋದು F0, 9 F1, 6 F2, ಹಾಗೆ ಇದು L. ಇದರ ಬೆಲೆಯನ್ನು ಸೂತ್ರದಲ್ಲಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಯಾವ್ಯಾವ ಬೆಲೆಗಳು ಗೊತ್ತಿದೆಯಲ್ಲ ಅದನ್ನು ಒಂದ್ಸತಿ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಇಲ್ಲಿ ಬರ್ಕೊಳ್ಳಿಕ್ಕೆ. ಇಲ್ಲಿ 9ರಲ್ಲಿ 18 ಆಯಿತು, 18ರಲ್ಲಿ 6 3 9, 9 ಕಳೆದ್ರೆ ಮತ್ತೆ 9 ಸಿಕ್ತು. ಸೊ ಇಲ್ಲಿ ಛೇದ ಹೊಡೆದಾಗ ಈ 10 ಒಳಗಡೆ ಬರುತ್ತೆ, ಇಲ್ಲ 6 ಒಂದು ಸಂಖ್ಯೆ ಬಂದಾಗ. ಸೊ ಆವಾಗ ಇಲ್ಲಿ ಸುಲಭ ರೂಪಕ್ಕೆ ತಂದುಬಿಟ್ಟು 20/3 ಬಂತು. ಅದನ್ನು ಭಾಗಾಕಾರ ಮಾಡಿದಾಗ 6.6 ಬರ್ತಾ ಇದೆ. ಸೊ ಇಲ್ಲಿ ಕೂಡಿಸಿದಾಗ 26.6 ಬರ್ತಾ ಇದೆ. ಮುಂದಿನ ಪ್ರಶ್ನೆ, ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ಮಧ್ಯಾಂಕ ಇರುವ ಭಾಗ ಯಾವುದು? ಇಲ್ಲಿ ಮಧ್ಯಾಂಕ ಇರುವ ಭಾಗವನ್ನು ಹುಡುಕಬೇಕಾದ್ರೆ ಈ ಆವೃತ್ತಿಯನ್ನು ಕೂಡಿಸ್ಬೇಕು. ಆವೃತ್ತಿಯನ್ನು ಕೂಡಿಸಿದಾಗ ನಮಗೆ ಎಷ್ಟು ಉತ್ತರ ಬರ್ತಾ ಇದೆ? 26 ಉತ್ತರ ಬರ್ತಾ ಇದೆ. ಹಾಗಾದರೆ ಇನ್ನೊಂದು ಕೋಷ್ಟಕದಲ್ಲಿ ಸಂಚಿತ ಆವೃತ್ತಿಯನ್ನು ಬರ್ಕೋಬೇಕು. 1ನೇ 6ಅನ್ನು ಹಾಗೆ ಇಡಬೇಕು. 6 5 ಕೂಡಿಸಿ 11, 11 9 24, 11 9 20, 24 24, 24 2 26. ಸೊ ಇಲ್ಲಿ
ಈ 26/2 ಇರುವ ಸಂಚಿತಾವೃತ್ತಿಯನ್ನು ಹುಡುಕಬೇಕು. 13 ಇರುವುದಲ್ಲಿ 11ರವರೆಗೆ ಇಲ್ಲಿದೆ, 6ರವರೆಗೆ ಇಲ್ಲಿದೆ, 12ರಿಂದ 20ರವರೆಗೆ ಇಲ್ಲಿದೆ. ಹಾಗಾಗಿ ಇದು ಮಧ್ಯಾಂಕ ಇರುವ ಭಾಗವನ್ನು ರೌಂಡ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಎಫ್, ಇದು ಎಲ್, ಇದರ ಹಿಂದಿನ ಸಂಚಿತಾವೃತ್ತಿ ಸಿ ಎಫ್. ಸೊ ಇದನ್ನು ಸೂತ್ರದಲ್ಲಿ ಹಾಕಿದಾಗ ನಮ್ಗೆ ಉತ್ತರ ಬರ್ತಾ ಇದೆ 44.4 ಮಧ್ಯಾಂಕ. ವಿದ್ಯಾರ್ಥಿಗಳೇ, ಒಂದು ಗಮನಿಸಿ, ನೀವು ಬಂದಿರೋ ಉತ್ತರ ಬಹುಲಕ ಆಗಲಿ ಮಧ್ಯಾಂಕ ಆಗಲಿ 40 ಮತ್ತು 60 ಆ ವರ್ಗಾಂತರ ಇದೆಯಲ್ಲ ಅದರೊಳಗಡೆನೇ ಬಂದಿರಬೇಕು, ಅಥವಾ ಅದೇ ಬಂದಿರಬೇಕು. ಅದರೊಳಗೆ ಬಂದರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇನ್ನು 35 ಪ್ರಮೇಯ. ಸೊ ಈ ಪ್ರಮೇಯ ನಿಮ್ಗೆ ಈಗಾಗಲೇ ಗೊತ್ತಿದೆ. ಏನು ಲಂಬ ವಿಭಾಗ ಸಿದ್ಧಾಂತ ಪ್ರಕಾರ ನೀವೇನು ಮಾಡಬೇಕು, ಸ್ಪರ್ಶಕಗಳು ಸಮ ಅಂತ ಸಾಧಿಸ್ಕೋಬೇಕು. ಸೊ ಬಾಹ್ಯ ಬಿಂದು ಯಾವುದು? ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಸ್ಪರ್ಶಕದ ಒಂದು ಸ್ಪರ್ಶಕವು ಕೇಂದ್ರದಿಂದ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಇನ್ನೊಂದು ಕೇಳ್ತಾರೆ. ಸೊ ಇವೆರಡರಲ್ಲಿ ಒಂದು ಗ್ಯಾರಂಟಿ ಇದೆ, ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. 31ನೇ ಪ್ರಶ್ನೆಗೆ ಹೋಗೋಣ. A 4,6, ಬಿ ನೋಡಿ ABC ಕೊಟ್ಟಿದ್ದಾರೆ, ಇದು ತ್ರಿಭುಜ. ಆ ತ್ರಿಭುಜಕ್ಕೆ ಮಧ್ಯರೇಖೆಗಳನ್ನು ಎಳೆದಿದ್ದಾರೆ. ಮಧ್ಯರೇಖೆಗಳು ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ವೃತ್ತದ ಬಾಹುವಿನ ಮಧ್ಯಬಿಂದುವಿನಿಂದ ಎದುರಿಗಿರುವ ಶೃಂಗಕ್ಕೆ ಎಳೆದ ರೇಖೆಯನ್ನು ಮಧ್ಯರೇಖೆ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಜಿ ಗೊತ್ತಿದೆ, ಪಿ ಗೊತ್ತಿಲ್ಲ. ಇಲ್ಲಿ ನೋಡಿ ಎ ಗೊತ್ತಿದೆ, ಬಿ ಗೊತ್ತಿದೆ, ಪಿ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಎ ಬಿ ನಡುವೆ ಪಿ ಇದೆ, ಯಾಕಂದರೆ ಇದು ಮಧ್ಯರೇಖೆ. ಹಾಗಾಗಿ ಪಿ ಮಧ್ಯಬಿಂದು. ಹಾಗಾಗಿ ಮಧ್ಯಬಿಂದು ಸೂತ್ರವನ್ನು ಬಳಸಿ ನಾನು ಪಿಯ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಂಡೆ. 3, 2 ಬಂತು. ಅಲ್ಲಿಗೆ ಅವ್ರು ಏನು ಸಾಧನೆ ಮಾಡಲಿಕ್ಕೆ ಹೇಳಿದ್ದಾರೆ, ಮಧ್ಯರೇಖೆಯು ಜಿ ಬಿಂದು ಏನು ಮಾಡ್ತಾ ಇದೆ, ಇದರ ತ್ರೈಭಾಜಕವಾಗಿ ವರ್ತಿಸ್ತಾ ಇದೆ ಅಂತ ಗೊತ್ತಾಗಬೇಕು. ಹಾಗಾಗಿ ನೀವು ಇಲ್ಲಿ ಮತ್ತೊಂದು ಐಡಿಯಾ ಬಳಸ್ಬೋದು. ಇವೆರಡರ ನಡುವಿನ ದೂರ ತೆಗೆದ್ರೆ ಇಲ್ಲಿ ಎಷ್ಟು ದೂರ ಬಂತೋ ಇದರ ಡಬಲ್ ಇದು ಬಂದಿರುತ್ತೆ. ಆ ರೀತಿ ಮಾಡಿಬಿಟ್ಟು ಆದರೂ ನೀವು 2:1 ಅಂತ ಹೇಳ್ಬೋದು. ಇಲ್ಲ ಭಾಗ ಪ್ರಮಾಣ ಸೂತ್ರ ಬಳಸ್ಬಿಟ್ಟು ನೋಡಿ, ಇಲ್ಲಿ M1:M2 ಅನ್ನು ಕಂಡುಹಿಡಿದ್ರೆ 2:1 ಇದು ವಿಭಾಗಿಸ್ತಾ ಇದೆ ಅಂತ ಹೇಳ್ಬಹುದು. 32ನೇ ಪ್ರಶ್ನೆ. ಇಲ್ಲಿ 2 ತ್ರಿಜ್ಯಾಂತರ ಖಂಡಗಳನ್ನು ಕೊಟ್ಟಿದ್ದಾರೆ. ಒಂದು ಚಿಕ್ಕದು ಇದೆ, ಒಂದು ದೊಡ್ಡದಿದೆ. ಸೊ ಇವೆರಡರದ್ದು ಇದ್ರದ್ದು ಒಳಗಡೆ ಇರೋದ್ರದ್ದು 45 θ, ಹೊರಗಡೆ ಇರೋದ್ರದ್ದು ಲಂಬಕೋನ 90 ಡಿಗ್ರಿ. ಹಾಗಾಗಿ ಇಲ್ಲಿ ಏನು ಪ್ರಶ್ನೆ ಕೇಳಿದರೆ ಅನುಪಾತ ಕೊಟ್ಟಿದ್ದಾರೆ. ಇವೆರಡರದ್ದು ಕಂಸ ಮತ್ತು ಕಂಸಗಳ ಉದ್ದದ ಅನುಪಾತ ಕೊಟ್ಟಿದ್ದಾರೆ. ಹಾಗಾಗಿ ನಾಯಿಗೆ ಏನು ಬರ್ಕೋತಾ ಇದ್ದೀನಿ, ಅವುಗಳ ಕೌಸ ನೋಡಿ, KLM ಕೌಸ ಫಸ್ಟ್ ಕೊಟ್ಟಿರೋದು KLM ಕೌಸ ಅಲ್ವಾ, ಅದನ್ನು ಮೇಲೆ ತಗೊಂಡಿದ್ದೀನಿ. ಹಾಗೂ PQR ಕೌಸ. ಇವೆರಡರ ಅನುಪಾತ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ, 4:1. ಸೊ ಇಲ್ಲಿ ಬರ್ಕೊಂಡಾಗ ನಮಗೆ ಸಿಗ್ತಾ ಇದೆ R1/R2 ಎಷ್ಟು ಸಿಗ್ತಾ ಇದೆ, 2:1. ಆದರೆ ಅವ್ರು ಹೇಳಿರೋದೇನು, PQR ಮತ್ತು KLM ಕೌಸಗಳ ತ್ರಿಜ್ಯಗಳ ಅನುಪಾತ ಎಷ್ಟು ಕೇಳ್ತಾ ಇದ್ದಾರೆ. PQR ಅಂದರೆ ಉಲ್ಟಾ ಹೇಳಬೇಕಾಯ್ತು. ಹಾಗಾಗಿ 2:1 ಇರೋದನ್ನ 1:2 ಅಂತ ಬರಿಬೇಕಾಯ್ತು. 1ನೇ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ 2ನೇ ಪ್ರಶ್ನೆಗೆ ಹೋಗೋಣ. OM ಬರೋಬ್ಬರಿ 7 ಸೆಂಟಿಮೀಟರ್ ಅಂತ ಇದ್ದಾರೆ. ಹಾಗಾಗಿ OM 7 ಸೆಂಟಿಮೀಟರು. OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇದು 7 ಸೆಂಟಿಮೀಟರ್ ಆದರೆ ಇದೆಷ್ಟು ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಂಗೆ ಇದ್ರ ತ್ರಿಜ್ಯ ಬೇಕಲ್ವ, ಈಗ ಅದ್ರ ತ್ರಿಜ್ಯ ಕಂಡುಹಿಡ್ಕೋಬೇಕು. ಹಾಗಾಗಿ OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬರೋಬ್ಬರ್ θ/360. ಇದ್ರ ತ್ರಿಜ್ಯ ಈಗಾಗಲೇ ಅವರು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ OM ಅಂತ. ಆದರೆ ಇದ್ರ ತ್ರಿಜ್ಯ ಎಷ್ಟು, ಇದ್ರ ತ್ರಿಜ್ಯ ಕಂಡುಹಿಡ್ಕೋಬೇಕೀಗ. ಯಾಕೆ, ಇದರ ತ್ರಿಜ್ಯ ಎಷ್ಟಿರುತ್ತೋ ಅದರ ಅರ್ಧದಷ್ಟಿರುತ್ತೆ ಅಂತ ಈಗಾಗಲೇ ಬಂದಿದೆ, ಏನು ಅನುಪಾತ ಬಂದಿದೆ. ಹಾಗಾಗಿ ಅದರ ಆಧಾರದ ಮೇಲೆ ನಾವು 3.5 ಸೆಂಟಿಮೀಟರ್ ಅಂತ ಸಿಕ್ತು. ಸೊ ಈಗ ಅದರ ಬೆಲೆಯನ್ನು ಹಾಕಿದಾಗ ನಮಗೆ ಬರ್ತಾ ಇದೆ 4.81 ಸೆಂಟಿಮೀಟರ್ ಸ್ಕ್ವೇರ್. 33ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 0, 1, 2 ಮತ್ತು 3 ಎಂದು ನಮೂದಿಸಿದ ಕಾರ್ಡ್ಗಳಿವೆ. ಹಾಗಾದರೆ ಆ ಪೆಟ್ಟಿಗೆಯಲ್ಲಿ ಇರೋದು 4 ಕಾರ್ಡು. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ 2 ಕಾರ್ಡ್ಗಳನ್ನು ತೆಗಿತಾ ಇದ್ದಾರೆ. ನೋಡಿ, ಇಲ್ಲಿ 1 ಕಾರ್ಡ್ ತೆಗೆದ್ರೆ 4 ಅಂತ ಬರಿಬೋದಿತ್ತು. 2 ಕಾರ್ಡ್ ತೆಗಿತಾ ಇದ್ದಾರೆ. ಅದರ ಕಂಡೀಷನ್ ಏನಿದೆ, ಆ 2 ಅಂಕಿಯ ಸಂಖ್ಯೆಗಳನ್ನು ರಚಿಸಲಾಗಿದೆ ಅಂತ ಹೇಳ್ತಾರೆ. 2 ಅಂಕಿ ಸಂಖ್ಯೆ ನೋಡಿ, 0, 1 2 ಅಂಕಿ ಸಂಖ್ಯೆ ಅಲ್ಲ, 1, 0 2 ಅಂಕಿ ಸಂಖ್ಯೆ. ಹಾಗಾಗಿ 0ವನ್ನು ಪ್ರಾರಂಭಿಸಿ ಯಾವ ಸಂಖ್ಯೆಯನ್ನು ಮಾಡಿದ್ರೂ ಸಹ ಅದು 2 ಅಂಕಿ ಸಂಖ್ಯೆ ಆಗುವುದಿಲ್ಲ, ನೆನ್ಪಿಟ್ಕೋಬೇಕು. ಹಾಗಾಗಿ ಪ್ರಾರಂಭದ ಸಂಖ್ಯೆ 0 ಆಗಿರಬಾರ್ದು. ಆ ರೀತಿ ಮಾಡಿದಾಗ ಎಷ್ಟು 2 ಅಂಕಿ ಸಂಖ್ಯೆ ಬರ್ತದೆ ನೋಡೋಣ. 2 ಅಂಕಿ ಸಂಖ್ಯೆ ಅಂದರೆ 10, 12, 13, 20, 21, 23, 30, 31, 32. 32 ಸರಿ. 33 ಆಗಲ್ಲ ಇಲ್ಲಿ, ಯಾಕಂದರೆ ಇರೋದೇ 1 ಕಾರ್ಡು ಮತ್ತು 3 ಅಂತ ಬರಲಿಕ್ಕಾಗಲ್ಲ. 2 ಕಾರ್ಡ್ ತೆಗಿಬೇಕು ಮತ್ತು 2 ಬೇರೆ ಬೇರೆ ಕಾರ್ಡ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. 2 ಅಂಕಿ ಸಂಖ್ಯೆ ಆಗಿರಬೇಕು. ಹಾಗಾದರೆ ಇದು ಒಟ್ಟು ಕೌಂಟ್ ಮಾಡಿದಾಗ ಎಷ್ಟು ಬರ್ತಾ ಇದೆ, ನಮಗೆ 9 ಸಿಗ್ತಾ ಇದೆ. ಹಾಗಾದರೆ 1ನೇ ಪ್ರಶ್ನೆ ಕೇಳಿದರೆ 4 ಮತ್ತು 3 ಎರಡರಿಂದಲೂ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆ ಯಾವುದು ಕೇಳ್ತಾ ಇದ್ದಾರೆ. 4 ಮತ್ತು 3ರಿಂದ ಭಾಗ ಹೋಗುವ ಸಂಖ್ಯೆ ಯಾವುದು? 12. 4 3 12, 3 4 12. ಹಾಗಾಗಿ
ಎನ್ ಆಫ್ ಎ ಭಾಗಿಸು ಎನ್ ಆಫ್ ಎಸ್ ಆಗ್ತಾ ಇದೆ. ಇರೋದು ಒಂದೇ ಸಂಖ್ಯೆ ಸಿಗ್ತಾ ಇರೋದ್ರಿಂದ 9ರಲ್ಲಿ 1. ಹಾಗೆ ಅವಿಭಾಜ್ಯ ಸಂಖ್ಯೆ ಸಿಗೋದು ಕೇಳ್ತಾ ಇದ್ದಾರೆ. ಇದರಲ್ಲಿ 13, 23 ಮತ್ತು 31 ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ 9ರಲ್ಲಿ 3 ಸಾಧ್ಯತೆಗಳು ಬರ್ತಾ ಇದೆ.